ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಇತಿಹಾಸದಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾದ 2 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ: ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ. ಅಥವಾ ಕಾನ್ಸ್ಟಾಂಟಿನೋಪಲ್ ನಗರದ ಪತನದಿಂದ ಭಾರತಕ್ಕೆ ಹೊಸ ಜಲಮಾರ್ಗ ದೊರೆತಂತಾಯಿತು, ಸಮರ್ಥಿಸಿ. ಬನ್ನಿ ಉತ್ತರ ನೋಡೋಣ. ಅಟೋಮನ್ ಟರ್ಕರು 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಈ ನಗರವನ್ನು ಸಂಧಿಸುವ ಎಲ್ಲ ಮಾರ್ಗಗಳು ಟರ್ಕರ ನಿಯಂತ್ರಣಕ್ಕೆ ಒಳಪಟ್ಟವು. ಟರ್ಕರು ವ್ಯಾಪಾರದ ಮೇಲೆ ದುಬಾರಿಯಾದ ತೆರಿಗೆಗಳನ್ನು ಹೇರಿದರು. ಇಟಲಿಯ ಏಕಸ್ವಾಮ್ಯತೆಯನ್ನು ಮುರಿಯಲು ಸ್ಪೇನ್ ಮತ್ತು ಪೋರ್ಚುಗಲ್ ರಾಷ್ಟ್ರಗಳು ಪ್ರಯತ್ನವನ್ನು ಮಾಡಿದವು. ದಿಕ್ಸೂಚಿ, ಆಸ್ಟ್ರಲೋಬ್, ಸಿಡಿಮದ್ದು ಮೊದಲಾದ ವೈಜ್ಞಾನಿಕ ಉಪಕರಣಗಳ ಆವಿಷ್ಕಾರ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಯಲು ಸಹಾಯವಾಯಿತು. ದ್ವಿಮುಖ ಸರ್ಕಾರ ಪದ್ಧತಿಯ ಕುರಿತು ವಿವರಿಸಿ. ಇದಕ್ಕೆ ಉತ್ತರ: ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರಾಬರ್ಟ್ ಕ್ಲೈವ್ ಜಾರಿಗೆ ತಂದನು. ಇದರ ಪ್ರಕಾರ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ಣಯ ಮಾಡುವಂಥ ವ್ಯವಸ್ಥೆ ಭಾರತೀಯರಿಗೆ, ವಸೂಲಾದಂಥ ಕಂದಾಯದಿಂದ ಆಡಳಿತ ನಿರ್ವಹಣೆ ಮಾಡುವುದು ಬ್ರಿಟಿಷರಿಗೆ ನೀಡಲಾದಂಥ ಒಂದು ಪದ್ಧತಿ. ಇದುವೇ ದ್ವಿಮುಖ ಸರ್ಕಾರ ಪದ್ಧತಿ. ಮತ್ತೊಂದು ಮುಖ್ಯವಾದ ಪ್ರಶ್ನೆ: ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳಿಗಿರತಕ್ಕಂಥ ವ್ಯತ್ಯಾಸ ಏನು? ಉತ್ತರ: ಜಮೀನ್ದಾರಿ ಪದ್ಧತಿ ಬಗ್ಗೆ ನೋಡೋದಾದರೆ, ಜಮೀನ್ದಾರಿ ಪದ್ಧತಿಯನ್ನು 1793ರಲ್ಲಿ ಕಾರ್ನ್ವಾಲಿಸ್ ಜಾರಿಗೆ ತಂದನು. ಜಮೀನ್ದಾರರು ಭೂಮಾಲೀಕರಾಗಿದ್ದರು. ಪ್ರತಿ ವರ್ಷ ನಿರ್ದಿಷ್ಟ ಮೊತ್ತದ ಹಣವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು. ನಿಗದಿತ ಸಮಯದಲ್ಲಿ ಕಂದಾಯದ ಹಣ ಕಟ್ಟದಿದ್ದರೆ ಸರ್ಕಾರ ಜಮೀನ್ದಾರರ ಭೂ ಒಡೆತನವನ್ನು ಕಸಿದುಕೊಳ್ಳುತ್ತಿತ್ತು. ಜಮೀನ್ದಾರರು ರೈತರಿಂದ ಹೆಚ್ಚಿನ ಕರವನ್ನು ವಸೂಲಿ ಮಾಡುತ್ತಿದ್ದರು. ಜಮೀನ್ದಾರಿ ಪದ್ಧತಿಯಿಂದ ರೈತರಿಗೆ ಲಾಭವಾಗಲಿಲ್ಲ. ರೈತವಾರಿ ಪದ್ಧತಿ ಬಗ್ಗೆ ನೋಡೋದಾದರೆ, ರೈತವಾರಿ ಪದ್ಧತಿಯನ್ನು ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು. ಈ ಪದ್ಧತಿಯಲ್ಲಿ ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟಬಹುದಾಗಿತ್ತು. ರೈತರೇ ಭೂಮಾಲೀಕರಾಗಿದ್ದರು. ಉತ್ಪನ್ನದ 50% ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಈ ಕಂದಾಯವನ್ನು 30 ವರ್ಷಗಳವರೆಗೆ ನಿಗದಿಪಡಿಸಲಾಗಿತ್ತು. ಈ ಪದ್ಧತಿಯಿಂದ ರೈತರು ಸಾಲದ ಸುಳಿಗೆ ಸಿಕ್ಕು ತಮ್ಮ ಜಮೀನನ್ನು ಮಾರುವಂತೆ ಆಯಿತು. ಮತ್ತೊಂದು ಪ್ರಶ್ನೆ: 1909ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಉತ್ತರ: ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ 16ರಿಂದ 60ಕ್ಕೆ ಹೆಚ್ಚಳ, ಪ್ರಾಂತ್ಯಗಳಲ್ಲೂ ಶಾಸನಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು. ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮಾಡಿಕೊಡಲಾಯಿತು. ಇದು 1909ರ ಕಾಯ್ದೆಯ ಪ್ರಮುಖ ಅಂಶಗಳಾಗಿವೆ. ಬನ್ನಿ ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ: 1919ರ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಉತ್ತರ: ಕೇಂದ್ರದಲ್ಲಿ ದ್ವಿಶಾಸಕಾಂಗ ರಚನೆಗೆ ಅವಕಾಶ, ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ, ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಬೇರ್ಪಡೆ, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ, ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರಿಗೂ ಕೂಡ ಮತ್ತು ಯುರೋಪಿಯನ್ನರಿಗೂ ಕೂಡ ಈ ಅವಕಾಶವನ್ನು ವಿಸ್ತರಿಸಲಾಯಿತು. ಇದು 1919ರ ಕಾಯ್ದೆಯ ಪ್ರಮುಖ ಅಂಶಗಳಾಗಿವೆ. ಮತ್ತೊಂದು ಬಹುಮುಖ್ಯವಾದ ಪ್ರಶ್ನೆ: ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು? ಉತ್ತರ: 3ನೇ ಆಂಗ್ಲೋ ಮೈಸೂರು ಯುದ್ಧವು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಂಡಿತು. ಈ ಒಪ್ಪಂದದ ಪ್ರಕಾರ ಟಿಪ್ಪು ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. 3 ಕೋಟಿ ರೂಪಾಯಿ ಯುದ್ಧ ನಷ್ಟ ಪರಿಹಾರವಾಗಿ ಕೊಡಬೇಕಾಯಿತು. ಯುದ್ಧ ನಷ್ಟದ ಹಣ ಕೊಡುವವರೆಗೂ
ತನ್ನ 2 ಮಕ್ಕಳನ್ನು ಒತ್ತೆಯಾಗಿ ಇಡಬೇಕಾಯಿತು. ಯುದ್ಧ ಖೈದಿಗಳನ್ನು ಬಿಡುಗಡೆ ಮಾಡುವುದು, ಶ್ರೀರಂಗಪಟ್ಟಣದಿಂದ ಬ್ರಿಟಿಷರು ಸೈನ್ಯವನ್ನು ವಾಪಸ್ ತೆಗೆದುಕೊಳ್ಳುವುದು. ಇದು ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳಾಗಿತ್ತು. ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು? ಉತ್ತರ: ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ಆಹಾರ ಸಮಸ್ಯೆ, ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆ ಮತ್ತು ಸಂಸ್ಥಾನಗಳ ವಿಲೀನೀಕರಣ ಸಮಸ್ಯೆ. ಈ ಎಲ್ಲ ಸಮಸ್ಯೆಗಳನ್ನು ಭಾರತ ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿತು ಎಂದು ನಾವು ಹೇಳಬಹುದಾಗಿದೆ. ರಾಷ್ಟ್ರವು ನಿರಾಶ್ರಿತರ ಸಮಸ್ಯೆಯನ್ನು ಹೇಗೆ ಎದುರಿಸಿತು? ಉತ್ತರ: ದೇಶ ವಿಭಜನೆಯ ನಂತರ ಪಾಕಿಸ್ತಾನದಿಂದ ಲಕ್ಷಾಂತರ ಜನರು ಭಾರತಕ್ಕೆ ಬಂದರು. ನಿರಾಶ್ರಿತರಿಗೆ ಊಟ, ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ ಎಲ್ಲವನ್ನೂ ಒದಗಿಸಿಕೊಡಬೇಕಾಗಿತ್ತು. ಈ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಪ್ರಯತ್ನವನ್ನು ಮಾಡಿತ್ತು. ಆದ್ಮೇಲೆ ಸ್ವಲ್ಪ ಕಣ್ತಪ್ಪಿನಿಂದಾಗಿ ಟೆಕ್ಸ್ಟ್ನಲ್ಲಿ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಮತ್ತೊಂದು ಅತಿ ಮುಖ್ಯವಾದ ಪ್ರಶ್ನೆ: ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಿಗೊಳಿಸಲಾಯಿತು? ಉತ್ತರ: ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರವಾಗಿ ಚಳುವಳಿ ನಡೆಯಿತು. ಗೋವಾವನ್ನು ತೆರವುಗೊಳಿಸಬೇಕೆಂದು ಪೋರ್ಚುಗೀಸರಿಗೆ ಆದೇಶ ನೀಡಿದರೂ ಸಹ ಪೋರ್ಚುಗೀಸರು ಆಫ್ರಿಕಾ ಮತ್ತು ಯುರೋಪಿನಿಂದ ಸೈನ್ಯವನ್ನು ತರಿಸಿಕೊಂಡು ಚಳುವಳಿಯನ್ನು ದಮನ ಮಾಡುವ ಪ್ರಯತ್ನ ಮಾಡಿದರು. 1955ರಲ್ಲಿ ಸತ್ಯಾಗ್ರಹಿಗಳಿಂದ ಹೋರಾಟ ನಡೆಯಿತು. 1961ರಲ್ಲಿ ಭಾರತ ಸೇನೆ ಮಧ್ಯಪ್ರವೇಶಿಸಿ ಗೋವಾವನ್ನು ವಶಪಡಿಸಿಕೊಂಡಿತು. ಮತ್ತೊಂದು ಮುಖ್ಯ ಪ್ರಶ್ನೆ: ಜುನಾಗಢ ಸಂಸ್ಥಾನ ಭಾರತ ಒಕ್ಕೂಟವನ್ನು ಸೇರಿದ್ದು ಹೇಗೆ? ಉತ್ತರ: ಜುನಾಗಢದ ನವಾಬ ಪಾಕಿಸ್ತಾನ ಸೇರಲು ಬಯಸಿದನು. ಪ್ರಜೆಗಳು ನವಾಬನ ವಿರುದ್ಧ ತಿರುಗಿಬಿದ್ದರು. ಆಗ ಪಾಕಿಸ್ತಾನಕ್ಕೆ ನವಾಬ ಪಲಾಯನ ಮಾಡಿದನು. ದಿವಾನನ ಮನವಿ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿತು. 1949ರಲ್ಲಿ ಜುನಾಗಢ ಭಾರತದ ಒಕ್ಕೂಟವನ್ನು ಸೇರಿತು. ಮತ್ತೊಂದು ಪ್ರಶ್ನೆ: ಹೈದರಾಬಾದ್ ಸಂಸ್ಥಾನ ಭಾರತದಲ್ಲಿ ವಿಲೀನಗೊಂಡಿದ್ದು ಹೇಗೆ? ಉತ್ತರ: ಹೈದರಾಬಾದಿನ ನಿಜಾಮ ಸ್ವತಂತ್ರನಾಗಿ ಉಳಿಯಲು ಭಾರತವನ್ನು ಸೇರಲು ನಿರಾಕರಿಸಿದನು. ತೆಲಂಗಾಣದ ರೈತರು ನಿಜಾಮ ಮತ್ತು ಜಮೀನ್ದಾರರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ನಡೆಸಿದರು. ನಿಜಾಮನು ಹೋರಾಟವನ್ನು ದಮನ ಮಾಡಲು ರಜಾಕಾರ ಎಂಬ ಕ್ರೂರ ಪಡೆಯನ್ನು ಕಳುಹಿಸಿದನು. ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ 1948ರಲ್ಲಿ ಹೈದರಾಬಾದನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡರು. ಮತ್ತೊಂದು ಪ್ರಶ್ನೆ: 1953ರಲ್ಲಿ ಭಾರತ ಸರ್ಕಾರವು ರಾಜ್ಯ ಪುನರ್ವಿಂಗಡಣಾ ಆಯೋಗವನ್ನು ಏಕೆ ರಚಿಸಿತು? ಉತ್ತರ: 1953ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಆಯೋಗದ ರಚನೆ. ಇದರಲ್ಲಿ ಫಜಲ್ ಅಲಿ ಅಧ್ಯಕ್ಷರು, KM ಪಣಿಕ್ಕರ್ ಮತ್ತು HN ಕುಂಜರು ಅವರು ಸದಸ್ಯರಾಗಿದ್ದರು. 1953ರಲ್ಲಿ ಆಂಧ್ರ ಪ್ರದೇಶದ ರಚನೆಯಾಯಿತು. ಮುಂದೆ 1956ರಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾನೂನು ಜಾರಿಗೆ ಬಂದಿತು. ಆತ್ಮೀಯರೇ, ಇದುವರೆಗೂ ನಾನು ಹೇಳಿದಂಥ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳ ಬಾರಿ ಪುನರಾವರ್ತನೆಯಾಗಿದ್ದರಿಂದ ತಮ್ಮ ಮುಂದೆ ಈ ಒಂದು ಪ್ರಶ್ನೆಗಳನ್ನು ತರಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಈ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕೆ ತಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ, ಇದುವರೆಗೂ ನಾನು 3-4 ಅಂಕದ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ಆಕಸ್ಮಿಕವಾಗಿ ನೋಡಿರದೇ ಇದ್ದರೆ ಆ ವಿಡಿಯೋಗಳನ್ನು ನೋಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್.